ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಕೇಜ್ರಿವಾಲ್ರ ಆಮ್ ಆದ್ಮಿ ನೀವು ಕೇಳ್ತಾ ಇದ್ದೀರಿ. ಕೇಜ್ರಿವಾಲ್ರು ನಿಜವಾಗಿಯೂ ಆರಂಭದಿಂದಲೂ ಪ್ರಾಮಾಣಿಕರಂತ ಅನಿಸ್ತಾ ಇತ್ತು. ಅದರಲ್ಲಿ ಎರಡು ಮಾತಿಲ್ಲ. ಆದರೂ ರಾಜಕೀಯಕ್ಕೆ ಬಂದಮೇಲೆ ಕೆಲವೊಂದು ತಪ್ಪುಗಳು ಆಗಿರ್ಬೋದು, ಅವರು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. BJPಗರಂತೆ ನಿರಂತರವಾಗಿ ಅವ್ರು ಭ್ರಷ್ಟಿದ್ದಾರೆ, ಹಾಗೆ ಹೀಗೆ ಆರೋಪ ಇದ್ದವನು ಅವರು. ಮತ್ತು ಅವರಿಂದ ದೂರ ಸರಂಥ ಮಿತ್ರರು ಸಹಿತ ಅದನ್ನ ಆರೋಪ ಮಾಡ್ತಾ ಇರ್ತಾರೆ. ಆದರೆ ಇವತ್ತಿನ ಈ ಅತ್ಯಂತ ಭ್ರಷ್ಟ ವ್ಯವಸ್ಥೆಯಲ್ಲಿ ಅವ್ರ ಮೇಲೆ ಮಾಡಿದಂಥ ಆರೋಪ ಇಷ್ಟು ರುಜುವಾತು ಆಗಬೇಕಾಗಿತ್ತು. ಇನ್ನು ಹೈಕೋರ್ಟ್ನಲ್ಲಿ ಆ ಮಾತು ಬೇರೆ. ಈ ಒಂದು ಸಾರಾಯಿ ಕೇಸು ಇಲ್ಲಿವರೆಗೆ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ. ಇನ್ನು ಮುಂದೆ ಆಗಬಹುದು, ಆಗಲಿಕ್ಕಿಲ್ಲ. ಆದರೆ ಇವೆಲ್ಲ ನೋಡಿದಾಗ ಉಳಿದ ಪಾರ್ಟಿ ಫಂಡ್ಗಳು ಅದು ಇದೆಲ್ಲ ನೋಡಿದಾಗ ಇಲ್ಲೂ ಅದ ಇಲ್ಲ ಅಂತಲ್ಲ, ಇಲ್ಲೂ ಕಾರ್ಪೊರೇಟ್ ಜೊತೆಗೆ ಆಯ್ತಲ್ಲ, ಕೆಲವಷ್ಟು ಅಡ್ಜಸ್ಟ್ಮೆಂಟ್ಗಳು ಆಗಿದ್ದು ಏನು ಸುಳ್ಳಲ್ಲ, ಅದನ್ನು ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಉಳಿದ ಪಾರ್ಟಿಗಳನ್ನು ಉಳಿದ ಪಕ್ಷಗಳನ್ನು ನೋಡಿದಾಗ ಭಾಳ ಕಡಿಮೆ ಅಂತ ನಾವು ಹೇಳಬೇಕಾಗಿದೆ. ಯಾಕಂತಂದ್ರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಲಕ ಶುರುವಾದಂಥ ಈ ಒಂದು ಹೋರಾಟ ಕೇಜ್ರಿವಾಲ್ರದ್ದು ಸಾಕಷ್ಟು ಬೆಳವಣಿಗೆ ಆಗ್ತಾ ಬಂತು. ಮತ್ತು ಅವ್ರ ನಡೆ ಸರಿಯಾಗೇ ಇತ್ತು. ಯಾಕಂದ್ರೆ ಈ ಗಟ್ಟರೆ ಹೊಲಸನ್ನು ಸ್ವಚ್ಛ ಮಾಡಬೇಕಾದ್ರೆ ನಾವು ಹೊಲಸು ಇಳಿಬೇಕಾಗ್ತದೆ. ಮತ್ತು ಕೆಲವೊಮ್ಮೆ ಒಂದಿಷ್ಟು ಹೊಲಸು ಬಡಿತದೆ ಮೈಗೆ ಅನ್ನೋದಕ್ಕೆ ಇವತ್ತಿನ ಸಾಕ್ಷಿಗಳು. ಅದರಲ್ಲೂ ಅವರು ಆಯ್ಕೆ ಮಾಡಿಕೊಟ್ಟಿದ್ದಂತಹ ಕೆಲವು ವಿಷಯಗಳನ್ನ ನಾವಿಲ್ಲಿ ಇವತ್ತು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಆದರೂ ಈ ದೇಶದಲ್ಲಿ ಜನ ಇನ್ನೂ ನಂಬ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಗುಜರಾತ್ ರಿಸಲ್ಟ್ಗಳು ಸಾಕ್ಷಿ. ನಂತರದಲ್ಲಿ ನೋಡೋಣ ಅದನ್ನು. ಕೇಜ್ರಿವಾಲ್ರು ಅಣ್ಣಾ ಹಜಾರೆಯವರ ಮೂಲಕ ಈ ಒಂದು ಹೋರಾಟಕ್ಕೆ ಬಂದಂಥವರು, ಭ್ರಷ್ಟಾಚಾರದ ಹೋರಾಟ ಮಾಡಿದವರು, ಕಾಂಗ್ರೆಸ್ಸನ್ನು ಇನ್ನುಳಿದ ಪಕ್ಷ ಸಾಕಷ್ಟು ಟೀಕೆ ಮಾಡಿದವರು, ಟೀಕೆ ಮಾಡಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಂತರದಲ್ಲಿ ಅವರನ್ನು ಸರಿಸಿ ತಾನಾಗಿ ಕೆಲವು ರಾಜಕೀಯ ತಪ್ಪು ಸಣ್ಣ ಹೆಜ್ಜೆ ಇಟ್ಟರು. ಆದರೆ ಅವರೆಲ್ಲಗಿಂತಲೂ ನನಗೆ ತಿಳಿದ ಮಟ್ಟಿಗೆ ದೊಡ್ಡ ತಪ್ಪು ಮಾಡಿದ್ದೇನಪ್ಪ ಅಂತಂದ್ರೆ, ತಮ್ಮ ಜೊತೆಗಾರರನ್ನು, ಅದರಲ್ಲೂ ಮುಖ್ಯವಾಗಿ ಅಣ್ಣಾ ಹಜಾರೆಯವರಾಗಿರ್ಬೋದು, ಅವ್ರು ಬರಲಿಕ್ಕಿಲ್ಲ ರಾಜಕೀಯಕ್ಕೆ, ಆಗ ಮಾತಾಡಿಸ್ಕೊಂಡು ಮಾಡಿ ತಮ್ಮ ವಿಶ್ವಾಸ ತೆಗೆದುಕೋಬೇಕಾಗಿತ್ತು, ಆಗಲಿಲ್ಲ. ನಂತರದಲ್ಲಿ ಪ್ರಯತ್ನ ಮಾಡಿರ್ಬೋದಿಲ್ಲ ಅಂತಲ್ಲ, ಆದರೆ ಅಣ್ಣಾ ಹಜಾರೆಯವರು ದೂರ ಸರದೇ ಬಿಟ್ಟರು. ಆದರೆ ಅಣ್ಣಾ ಹಜಾರೆಯವರು ಈ ಮೂಮೆಂಟದಲ್ಲಿ ಇರಬೇಕಾಗಿತ್ತು. ಯಾಕೆ ಇರಬೇಕಾಗಿತ್ತು ಅಂದರೆ, ಹೊರಗೆ ನಿಂತ್ಕೊಂಡು ಹೇಳೋದು ಬೇರೆ, ನೀವು ಭ್ರಷ್ಟ ಆಗಬೇಡ. ಒಳಗೆ ಹೊಕ್ಕ ಗೊತ್ತಾಗ್ತದೆ ಎಷ್ಟು ತೊಂದರೆಗಳು ಇರ್ತಾವಂದರೆ. ಅದರ ಅರ್ಥ ಭ್ರಷ್ಟ ಆಗಬೇಕಂತೇನಿಲ್ಲ. ಯಾಕಂತಂದರೆ ಸ್ವತಃ ಏನಪ್ಪ ಅಂತಂದ್ರೆ ಅನೇಕ ಮಹನೀಯರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ, ಅನೇಕ ಸಲ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ನಾವು ಅಡ್ಜಸ್ಟ್ಮೆಂಟ್ ಆಗಲೇಬೇಕಾಗ್ತದೇನೋ ಅನ್ನುವಂಥ ಮಾತು. ಆದರೂ ಅದರಲ್ಲಿ ಗೆದ್ದಿದ್ದಾರೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ. ಹಂಗೆ ಅಣ್ಣಾ ಹಜಾರೆಯವರು ಒಳಗೆ ಬರಬೇಕಾಗಿತ್ತು, ಇವ್ರ ಕೆಲಸ ತೊಗೋಬೇಕಾಗಿತ್ತು. ಅದೊಂದು ದೊಡ್ಡ ತಪ್ಪು ಅಣ್ಣಾ ಹಜಾರೆಯವ್ರದ್ದು. ಯಾಕಂದ್ರೆ ಒಂದು ಮೂಮೆಂಟ್ ಎದ್ದಿತ್ತು, ಅವರಿಂದ ಎದ್ದಂಥದ್ದು. ಮತ್ತು ಅಧಿಕಾರಕ್ಕೆ ಬಂದ ಒಳ್ಳೆ ಆಡಳಿತ ಮಾಡಿ ತೋರಿಸ್ಬೇಕಾಗಿತ್ತು ಅಣ್ಣಾ ಹಜಾರೆಯವರು. ಆಗ ಇನ್ನೊಬ್ರಿಗೆ ಹೇಳಲಿಕ್ಕೆ ಬರ್ತಿತ್ತು. ಇವತ್ತು ಹೊರಗೆ ತಿಳಿದಾರೆ. ಆವತ್ತು ಲಾಲು ಪ್ರಸಾದ್ ಯಾದವ್ ಚಾಲೆಂಜ್ ಮಾಡಿದ್ದೀವಿ ಕೇಜ್ರಿವಾಲ್ರಿಗೆ, ಒಳಗೆ ಬಾಪ ಗೊತ್ತಾಕದ್ರಿ ನಿನಗಂತೇಳಿ. ಅದಕ್ಕೆ ಒಳಗೆ ಬಂದರು, ಮಾಡಿದರು. ಆದರೆ ಒಂದಿಷ್ಟು ಕೆಸರು ಹತ್ತೆ ಬಿಡ್ತಾರೆ, ಇಲ್ಲಂತಲ್ಲ. ಹಂಗೆ ಅಷ್ಟು ಕೆಟ್ಟದ ರಾಜಕೀಯ ಅಂತೇಳಿ ಇವತ್ತೆಲ್ಲರೂ ಹೇಳ್ತಾರೆ. ಇವ್ರು ನೋಡಿದಾಗ ಅನ್ನಿಸ್ತದೆ. ಆದರೆ ಇಲ್ಲೊಂದು ಮಾತು ನಾವು ನೆನಪಿಡ್ಬೇಕಾಗಿದೆ. ಯಾವ ಆರೋಪ BJP ಮಾಡಿತ್ತು, ಇವತ್ತಿಗೂ ಮಾಡ್ತಾಯಿದೆ. ಶೇಷ್ ಮಾಲ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದ್ರ ಜೊತೆಗೆ ಇವರು ಭ್ರಷ್ಟದಾರ ಅಂತಂದ್ರೆ, ಆ ಎಲ್ಲ ಭ್ರಷ್ಟಾಚಾರ ಆದಂಥ ದುಡ್ಡು ಎಲ್ಲಿದೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನವ್ರಿಗಿಲ್ಲ, ಚುನಾವಣೆ ಖರ್ಚು ಮಾಡಿದಾರೆ ಅಂತ ಹೇಳ್ಕೊಳ್ತಾರೆ. ಆದರೆ ಇವರು ಮಾಡ್ತಾರಲ್ಲ ಚುನಾವಣೆಗೆ. BJPಗಿರಂತ ಮನೆ ದುಡ್ಡು ಹಾಕ್ತಾರೆ, ಕಾಂಗ್ರೆಸ್ಗಿರಂತ ಮನೆ ದುಡ್ಡು ಹಾಕ್ತಾರೆ. ಇವರು ಪಾರ್ಟಿ ಫಂಡ್ನ ಎತ್ತೆ ಮಾಡಿರ್ತಾರೆ. ಆದರೆ ಎತ್ತಬಾರ್ದಾಗಿತ್ತು ಕೇಜ್ರಿವಾಲ್ರು. ಅದು ಆ ಕಾರ್ಪೊರೇಟ್ಗಳಿಗೆ ಬೆನ್ನು ಹತ್ತಬಾರ್ದಾಗಿತ್ತು ಕೇಜ್ರಿವಾಲ್ರು. ಇವತ್ತು ಯಾರು ಚಡ್ಡ ಅವರು 8,500 ಕೋಟಿ ರೂಪಾಯಿ ಆಸ್ತಿ ಮಾಡಿರ್ತಾರೆ. ಆನರ್ ಅವರೇಜ್ 7 ಜನ, ಒಬ್ಬೊಬ್ಬಂದು 8,500 ಕೋಟಿ ರೂಪಾಯಿ. ಅಂದರೆ ಇವರು ಜನಸಾಮಾನ್ಯರ ಕಾಮನ್ ಮ್ಯಾನ, ಇವರು ಆಮ್ ಆದ್ಮಿನ, ಇವರು ಇಂಥವ್ರು ತೊಗೊಂಡಿದ್ದು ಇಲ್ಲಿ ತಪ್ಪಾಗಿತ್ತು. ಅದರ ಬದಲಾಗಿ ಅವತ್ತಿದ್ದಂಥ ಪ್ರಶಾಂತ್ ಭೂಷಣ್, ಶಾಂತಿ ಭೂಷಣ್ ಇರಲಿ, ಅವರು ಹೌದು ಪ್ರಾಮಾಣಿಕರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ತೊಗೊಳ್ಬೇಕಾಗಿದೆ. ಅವರು ಬಂದಿದ್ದರು ಅವ್ರ ಜೊತೆಗೆ, ಆ ಮಾಧ್ಯಮ ಜೊತೆಗೆ ಅವ್ರು ಗುರುತಿಸ್ಕೊಂಡಿದ್ರು. ಯೋಗೇಂದ್ರ ಯಾದವ್ ಅಂತವ್ರು ಬಂದಿದ್ರು. ಅವ್ರ ಕನ್ವೀನರು ಮತ್ತೇನೋ ಮಾಡಿಕೊಂಡು ಇಟ್ಕೊಂಡು ಇವತ್ತು ಉಳಿದಿದ್ರೆ ಸೋಲು ಗೆಲುವು ಬೇರೆ. ಅದು
ಬಟ್ ಇವತ್ತು ಪಕ್ಷ ಇನ್ನೂ ಎತ್ತರಕ್ಕೆ ಬೆಳೀತಾ ಇತ್ತು. ಇವತ್ತು ಮೋದಿಯ BJPಗೆ ಪ್ರಬಲ ವಿರೋಧನ ಮಾಡ್ತಾಯಿದ್ರು. ಕೇವಲ ಒಬ್ಬ ಇವತ್ತು ಉಳಿದಿದ್ದಾರೆ ಕೇಜ್ರಿವಾಲ್ರು. ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕಸೋಬೇಕಾದ್ರೆ ಎಷ್ಟು ತೊಂದರೆ ಪಡ್ಕೊಂಡ್ರು ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ. ಹರಿಯಾಣದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದು, ಆದರೂ ಹರಿಯಾಣದಲ್ಲಿ 92 ಸೀಟ್ಗಳನ್ನು ತೊಗೊಂಬಂತು ಆಮ್ ಆದ್ಮಿ. ಇವತ್ತು ಸ್ವತಃ ಗುಜರಾತ್ ಮೋದಿಯವ್ರ ತಾಯ್ನಾಡು, ಅದನ್ನು ಪೂರ್ತಿ ಶೈನಿಂಗ್ ಇಂಡಿಯಾದಾಗ ಭಾಳಷ್ಟು ಮಾತಾಡಿದ್ರು. ನಾವು ಭಾಳ ಮಾಡಿ ಉನ್ನತಕ್ಕೆ ಓದಿದ್ದೀವಪ್ಪ ಗುಜರಾತ ಅಂಥೇಳಿ. ಆದರೆ ಇವತ್ತು ಗುಜರಾತ್ದಲ್ಲಿ ನಿಧಾನಕ್ಕೆ ಅಲ್ಲಿ ಜನ ಆಮ್ ಆದ್ಮಿ ಕಡೆ ಹೊರಳ್ತಾ ಇದ್ದಾರೆ. ಇವತ್ತು 2ನೇ ನಂಬರ್ದಲ್ಲದ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ದಾವೆ ಗುಜರಾತ್ದಿಂದ. ಅಂದ್ರೆ ಯಾವ ಮೂಲ ನೆಲೆಯಿಂದ ಬಂದಿದ್ರು ಮೋದಿಯವರು ಅಲ್ಲಿ ಹೋಗಿದ್ದಾರೆ. ಅಲ್ಲಿಯ ಸ್ಥಳೀಯ ನಿಕಾಯ ಅಂತ ಅಂದರೆ ಸಂಘ ಸಂಸ್ಥೆ ಆಗಿರ್ಬೋದು, ಅಲ್ಲಿಯ ಪಂಚಾಯತಿಗಳು, ಅಲ್ಲಿಯ ಕಾರ್ಪೊರೇಷನ್ಗಳು, ಪಟ್ಟಣ ಪಂಚಾಯತ್ ನಾವು ಕರ್ಕೊಳ್ತೀವಿ ಅಂಥವು, ಮುನ್ಸಿಪಾಲ್ಟಿಗಳು ಅಂಥಲ್ಲಿ ಚುನಾವಣೆ ನಡೆದ್ರೆ ಅದರಲ್ಲೇ 5244 ಸ್ಥಾನಗಳಲ್ಲಿ ನಿಂತಾರೆ ಆಮ್ ಆದ್ಮಿಯವರು. ಅದರಲ್ಲಿ ಆಯ್ಕೆ ಆಗಿದ್ದು 500ಕ್ಕೂ ಹೆಚ್ಚು ಜನ ಅಲ್ಲಿಯ ಜನ ಆಯ್ಕೆ ಆಗಿದ್ದಾರೆ, ಸದಸ್ಯರಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 1500 ಜನ ಸದಸ್ಯರು 2ನೇ ನಂಬರ್ದಲ್ಲಿದ್ದಾರೆ. BJP ನಂತರ ಅವರು ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ನಿಧಾನಕ್ಕೆ ಆಮ್ ಆದ್ಮಿ ಜನಸಂಖ್ಯೆ ಹೋಲಿಗತ್ತದ. ಆದರೆ ಆ ಪ್ರಾಮಾಣಿಕ ಪಕ್ಷದಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅನೇಕ ಅಡೆತಡೆಗಳು ಉಳಿದವ್ರು ಹಾಕ್ತಾಯಿದ್ದಾರೆ. ಅಂಥಲ್ಲೇ ಒಂದು ದೊಡ್ಡ ಅಡೆತಡೆ ಈ ನಮ್ಮ ಚಡ್ಡಾನಿಂದಾಗೆ ಸಾಕಷ್ಟು ಹೊಡೆದು ಬಿತ್ತು. ಇಲ್ಲಂತಲ್ಲ, ಅವು ಕಾರ್ಪೊರೇಟ್ ಇದ್ದಿದ್ದು ಗೊತ್ತಿದ್ದು ಇಂಥವು 7 ಜನರನ್ನು ಪಾರ್ಟಿ ಫಂಡ್ಗೆ ಮತ್ತೆ ಯಾವ ಕಾರಣಕ್ಕೆ ಅವ್ರನ್ನ ತೆಗೆದುಕೊಂಡ ಕೇಜ್ರಿವಾಲ್ ಎಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ಇವತ್ತು ಅದರಿಂದಾಗಿ ಇವತ್ತು ಪಾರ್ಟಿಗೆ ಹೊಡೆದು ಬಿತ್ತು, ಅವ್ರಿಗೆ ಹೊಡೆದು ಬಿತ್ತು. ಇನ್ನೂ ಕೇಸ್ ಕೋರ್ಟ್ನಲ್ಲಿದೆ, ಎಲ್ಲ ಇದೆ. ಆದರೂ ಹೋರಾಟ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ರು. ಆ ಹೋರಾಟದಿಂದಾಗಿ ಇವತ್ತು ಈ ಗುಜರಾತ್ದಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಮುಂದೆ ಏನಾಗ್ತದೆ ನೋಡೋಣ, ನಾವು ಅಂತಾರೆ. ಬಟ್ ಇಲ್ಲಿ ಕೇಜ್ರಿವಾಲ್ರನ್ನ ನಾವು ಯಾಕೆ ಭಾಳಷ್ಟು ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅಂದ್ರೆ ಅವರು ಸಹ ಪ್ರಾಮಾಣಿಕವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸಹವಾಸ ಏನದಲ್ಲ ಕಾರ್ಪೊರೇಟ್ಗಳನ್ನು ಇದಕ್ಕಾಗಿ ನಮ್ಮಲ್ಲಿ ಕನ್ನಡದ ಗಾದಿ ಮಾತು ಭಾಳ ಬ್ಯೂಟಿಫುಲ್ ಅದ. ನೀರೊಳಗಿನ ಕಪ್ಪಿ ನೀರು ಕುಡಿದಿದ್ರು ಬಂತು, ಕುಡಿದ್ರೂ ಬಂತು ಅಂತ. ಇವತ್ತು ಕಾರ್ಪೊರೇಟ್ಗಳ ಸಹವಾಸದಿಂದ ಇವರು ಭ್ರಷ್ಟರು ಅನ್ನುವಂಥ ಆರೋಪವನ್ನು ಪಡ್ಕೊಳ್ಳೋಂಗಾಯಿತು. ಅದೇ ಕಾಲ ಕೆಲವೊಂದು ತಪ್ಪು ನಡೆಗಳು ಲೋಕಪಾಲ್ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ದಿಲ್ಲಿಯಲ್ಲಿ ಮಾಡಲಿಲ್ಲ, ಪಂಜಾಬ್ದಲ್ಲಿ ತರಲಿಲ್ಲ, ಅದನ್ನು ತಪ್ಪು ಮಾಡಿದ್ರಂತ. ಅದು ತರಬೇಕಾಯಿತು. ಪ್ರಶ್ನೆ ಇಡಿಸುವಾಗ ವ್ಯವಸ್ಥೆ ಮಾಡಬೇಕಾಗಿತ್ತು. ಗ್ಯಾರಂಟಿನ ಕೊಟ್ಟರು, ಫ್ರೀ ನೀರು, ಫ್ರೀ ಬಸ್ಸು, ಫ್ರೀ ಎಜುಕೇಷನ್ನು, ಫ್ರೀ ಮೆಡಿಸನ್ನು ಇವೆಲ್ಲ ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ಕೊಡಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಮಾತ್ರ ಇಲ್ಲಿವರೆಗೆ ಕೊಡಲಿಕ್ಕೆ ಆಗಿಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅನ್ನೋದು ಬೇರೆ ವಿಷಯ. ಆದರೆ ಉಳಿದ ಎಲ್ಲ ಪಕ್ಷಗಳು ನೋಡಿದಾಗ ಕೇಜ್ರಿವಾಲ್ರ ಆಮ್ ಆದ್ಮಿ ಹೆಚ್ಚು ಪ್ರಾಮಾಣಿಕ, ಕ್ರಿಯಾಶೀಲ, ಜನಪರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದು ಇವತ್ತು ಗುಜರಾತಲ್ಲಿ ಕಾಣ್ತಾ ಇದೆ. ಅದೇ ಕಾಲಕ್ಕೆ 50 ಜನರನ್ನು ತೊಗೊಂಡು ಪಂಜಾಬ್ ಸರ್ಕಾರ ಕೆಡುತ್ತೀನಿ ಅಂತ ಚಡ್ಡಾ ಓಡಾಡ್ತಾ ಇದ್ದಾಗ ಇನ್ನೂ ಆದರೂ ಆ ಕೆಲಸ ಆಗಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಚಡ್ಡಾಗ 15 ಮಿಲಿಯನ್ ಫಾಲೋವರ್ಸ್ ಇದ್ದಂಥವ್ರು ಅವು ಬಿಟ್ಟು ಬಂದ ಮೇಲೆ ಇವತ್ತು 5-6 ಮಿಲಿಯನ್ಗೆ ಬಂದೈತೆ. ಜನ ಸಹಿತ ಇವತ್ತು ಚೀತು ಅನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೇಜ್ರಿವಾಲ್ರು, ಸಂಜಯ್ ಸಿಂಗ್ ಅವರು, ಅನೇಕ ಅವರ ಜೊತೆಗಾರರು ಇವತ್ತಿಗೂ ಇದ್ದಾರೆ. ಅವ್ರ ಹೋರಾಟದಿಂದ ಇವತ್ತಿಗೂ ಆಮ್ ಆದ್ಮಿ ತನ್ನ ಅಸ್ತಿತ್ವವನ್ನು ಪಡೆದದ ಮತ್ತು ದೊಡ್ಡ ಪಕ್ಷ ಬೆಳೀತನದ. ಆದರೆ ಇನ್ನೊಂದು ಈ ಸಂದರ್ಭದಲ್ಲಿ ತಿದ್ಕೋಬೇಕಾಗಿದ್ದು ಏನಪ್ಪ ಅಂತಂದ್ರೆ ಕೇಜ್ರಿವಾಲ್ರು ಅವ್ರ ಮಿತ್ರರಂತ ಯೋಗೇಂದ್ರ ಯಾದವ್ ಅವರಾಗಿರ್ಬೋದು, ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, ಅಂಥ ಮಿತಾ ಪಾಟ್ಕರ್ ಅವರಾಗಿರ್ಬೋದು, ಇಂಥವ್ರು ಕೆಲವು ಇನ್ನೂ ಆದರೂ ಹೋಗಿ ಅವ್ರಿಗೆ ನನ್ನ ತಪ್ಪಾಗಿದೆ ಬನ್ನಿ ಅಂದ್ರೆ ಬರುವಂಥ ಜನ ಇದ್ದಾರೆ. ಇವ್ರ ಮೇಲೆ ಭರೋಸೆ ಇಟ್ಟಂಥ ಜನ ಇದ್ದಾರೆ. ಆದರೆ ಉಳಿಸ್ಕೊಂಡು ಇನ್ನಷ್ಟು ಪಕ್ಷ ದೊಡ್ಡದಾಗಿ ಇಂಥ ಜನ ತೊಗೊಂಡು ಪಕ್ಷ ದೊಡ್ಡದು ಮಾಡಬೇಕು. ಅದೇ ಕಾಲಕ್ಕೆ ರೈತ ಹೋರಾಟಗಾರ ಇದ್ದಾರೆ, ಸಾಕಷ್ಟು ಜನ ಪ್ರಾಮಾಣಿಕವಾಗಿ ದುಡಿದಂಥವ್ರು ಇದ್ದಾರೆ. ಅವ್ರನ್ನ ಮುಂದೆ ಮಾಡ್ಕೊಂಡು ಹೋದರೆ ನಿಶ್ಚಿತವಾಗಿ ಮುಂದಿನ ದಿನದಲ್ಲಿ ಆಮ್ ಆದ್ಮಿ ಈ ದೇಶದ ಪ್ರಬಲ ರಾಜಕೀಯ ಪಕ್ಷ ಆಗ್ತದೆ ಅನ್ನೋದು 2 ಮಾತಿಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ ಸಹಿತ ರಾಹುಲ್ ಗಾಂಧಿ ಅವ್ರದ್ದು 3ನೇ ಸ್ಥಾನದಲ್ಲಿರೋದು ಗುಜರಾತ್ನಲ್ಲೇ ಇದ್ದರೂ ಸಹ ಅವರು ಸಹ ಇತ್ತೀಚೆಗೆ ತಮ್ಮ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಂಡು OBC ಮತ್ತು ಹಿಂದುಳಿದ OBC ಜೊತೆಗೆ ದಲಿತ, ಅದ್ರ ಜೊತೆಗೆ ಆದಿವಾಸಿ ಮತ್ತು ಅಲ್ಪಸಂಖ್ಯಾತರನ್ನು ತೊಗೊಂಡು ಏನು ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೂ ಸಹಿತ ಇವತ್ತು ಕಾಂಗ್ರೆಸ್ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ. ಹೀಗಾಗಿ ಇವತ್ತು ಬಹಳ ಮುಖ್ಯವಾಗಿ ಕಾಂಗ್ರೆಸ್, ಆಮ್ ಆದ್ಮಿ ಮತ್ತು ನಮ್ಮ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಇವೆಲ್ಲ ಒಂದಾಗಿ ಹೋರಾಟ ಮಾಡಿದರೆ ಇವತ್ತಿಗೂ ಸಹಿತ ಮೋದಿಯವರನ್ನ ಸೋಲಿಸುವಂಥ ಶಕ್ತಿ ಇವರಲ್ಲಿದೆ ಅನ್ನೋದು ಅಷ್ಟ ಸತ್ಯ. ಎಲ್ಲರೂ ನೋಡ್ತಾ ಇರೋದು ಮೇ 4ಕ್ಕೆ ಏನಾಗ್ತದೆ ಅದರ ಮೇಲೆ ಈ ದೇಶದ ಮುಂದಿನ ಭವಿಷ್ಯ. ಮಮತಾ ಅವರು ಗೆದ್ದರೆ ಅಪೋಸಿಷನ್ ಸ್ಟ್ರಾಂಗ್ ಆಗ್ತದೆ, ನಿಶ್ಚಿತವಾಗಿಯೂ ಇನ್ನಷ್ಟು ಸ್ಟ್ರಾಂಗ್ ಆಗ್ತದೆ.
ಸೋದ್ರೆ ಮಾತ್ರ ಭಾಳ ಕಷ್ಟದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಮೋದಿ ಮತ್ತು ಶಾ ಅವರು ತಮ್ಮ ಎದುರಾಳಿಗಳನ್ನು ಸುಲಭವಾಗಿ ಬಿಡುವುದಿಲ್ಲ ಅನ್ನೋದು ಕಳೆದ 12 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಅದೇ ಕಾಲಕ್ಕೆ ಹಿಂದಿನ ಮುಖ್ಯಮಂತ್ರಿ ಇದ್ದಾಗಲೂ ಗುಜರಾತ್ದಲ್ಲಿ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಎಲ್ಲರ ಕಣ್ಮುಂದದ. ಇಲ್ಲಿವರೆಗೆ ಅವ್ರು ರಾಜಧರ್ಮ ಪಾಲಿಸಲು ಇಲ್ಲೋ ಗೊತ್ತಿಲ್ಲ, ನಮ್ಮ ವಾಜಪೇಯಿ ಅವ್ರು ಹೇಳಿದಂಗೆ. ಆದರೂ ಕಳೆದ 24 ವರ್ಷಗಳಿಂದನೂ ಈ ಆಡಳಿತ ಮಾಡ್ತಾ ನಡೆದಿದ್ದಾರೆ. ಇನ್ನೂ ಮುಂದುವರಿಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಆಡಳಿತ ಮಾಡುವ, ಅದರಲ್ಲೂ ಚುನಾವಣೆ ಗೆಲ್ಲುವ ಗತ್ತ ಗೊತ್ತಾಗ್ಯದ. ಈ ಗತ್ತಿಗೆ ಈ ಸಲ ವೆಸ್ಟ್ ಬೆಂಗಾಲ್ದಲ್ಲಿ ಏನು ಉತ್ತರ ಸಿಗ್ತದೆ ಅನ್ನೋದನ್ನು ಎಲ್ಲರೂ ಎದ್ದು ನೋಡ್ತಾ ಇದ್ದಾರೆ. ಅದೇನೂ ಆಗಲಿ, ನಮ್ಮ ಕೇಜ್ರಿವಾಲ್ರ ಆಮ್ ಆದ್ಮಿ ಮಾತ್ರ ತನ್ನ ಅಸ್ತಿತ್ವ ಪಡ್ಕೊಳ್ಳಿಕ್ಕತ್ತದ. ಅದೇ ಕಾಲಕ್ಕೆ ತೊಂದರೆಗಳನ್ನೂ ಸಾಕಷ್ಟು ಅನುಭವಿಸ್ತಾ ಇದೆ. ಯಾಕಂದರೆ ಹೇಗಾದರೂ ಮಾಡಿ ಇವರನ್ನು ಭ್ರಷ್ಟರನ್ನಾಗಿ ಮಾಡಿದರೆ ನಮ್ಮ ಗುಳಿಗಾರ ಇದೆ ಅನ್ನೋ ಕಾರಣಕ್ಕಾಗಿ ಇವರನ್ನು ಭ್ರಷ್ಟರನ್ನಾಗಿ ಮಾಡೋದಕ್ಕಾಗಿ ಇವರು ಎದುರಾಳಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಅಪಯಶಸ್ ಆಗಿದ್ದಾರೆ. ಇನ್ನು ಮುಂದಿನದಲ್ಲಿ ನೋಡ್ಬೋದು ಏನಾಗ್ತದೆ ಅಂತೇಳಿ. ಯಾಕಂದರೆ ಇವತ್ತು ಅವ್ರು ಪ್ರಾಮಾಣಿಕವಾಗಿದ್ದ ಕಾರಣಕ್ಕೆ ಕೇಜ್ರಿವಾಲ್ ಇವತ್ತು ಹೈಕೋರ್ಟ್ ಜಡ್ಜರ ವಿರುದ್ಧ ಇವ್ರನ್ನ ಬದಲಾಯಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ಅವರ ಒಳಗಿನ ಒಂದು ಹೋರಾಟದ ಸಾಕ್ಷಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆ ಸುಲ್ಕಾನ್ ನ್ಯೂಸ್ ಬರೆದು H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.